ಹರಿ ಓಂ, ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಟೊಮೊಟೊವನ್ನು ಬಳಸಿ ಒಂದು ನೀರು ಸಾರನ್ನು ಮಾಡೋಣ. ಇದು ನಮ್ಮ ತಾಯಿಯವರು ಮಾಡ್ತಾಯಿದ್ರು. ಎಲ್ಲರೂ ಹೋಗಿ ಬಂದಾಗ ತಡ ಆದರೆ ಅನ್ನ ಬೇಯಿಸುವಾಗಲೇ ಜೊತೆಯಲ್ಲೇ 4 ಟೊಮೊಟೊ 2 ಹಸಿಮೆಣಸು ಎಲ್ಲ ಹಾಕಿ ಕುದಿಲಿಕ್ಕಿಟ್ಟು ಅದನ್ನು ಹಿಸ್ಕಿ ರಸ ತೆಗೆದು ಅದರಲ್ಲಿ ಸಾರನ್ನು ಮಾಡೋರು. ಸೊ ಅದನ್ನು ಇವತ್ತು ಮಾಡೋಣ ಅಂತ ನಾನು ನಿಮಗೂ ಕೂಡ ಮಾಡಿ ತೋರಿಸೋಣ ಅಂತ. ಎಲ್ಲಿಗಾರು ಹೋಗಿ ಬಂದ್ವಿ, ನಮಗೆ ತುಂಬ ತಡ ಆಗಿದೆ ಅಂದರೆ ಅನ್ನದ ಜೊತೆಯಲ್ಲಿ ಈ ರೀತಿಯಲ್ಲಿ ಒಂದು 4 ಟೊಮೊಟೊ, ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ನಾವು ಕಡ್ಡಿ ಹಾಕ್ಕೊಂಡ್ರೂ ಸಾಕು, ಜಾಸ್ತಿ ನಮಗೇನದು ಇದು ಬೇಕು ಅಂತ ಇಲ್ಲ. ಹಾಗೆ ನಾನು 2 ಹಸಿಮೆಣಸನ್ನು ಹಾಕ್ಕೋತೀನಿ, ಒಂದೇ ಒಂದು ಚೂರು ಅರಿಶಿನ ಪುಡಿಯನ್ನು ಹಾಕ್ಕೋತೀನಿ. ಇಷ್ಟನ್ನು ಹಾಕಿ ನಾವು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾದ್ಮೇಲೆ ಅದು ತಣ್ಣಗಾದ್ಮೇಲೆ ಮುಂದಿನ ಕೆಲಸವನ್ನು ಮಾಡೋಣ. ಓಕೆ, ಈಗ ನಾವು ಇಟ್ಕೊಂಡಂತಹ ಟೊಮೊಟೊ ಬೆಂದಿದೆ, ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು. ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಯಾಕಂದರೆ ಅದು ಸ್ವಲ್ಪ ಆರಬೇಕು, ಅದ್ರ ಸಲ. ಯಾಕಂದರೆ ಅದನ್ನು ಸ್ಮ್ಯಾಶ್ ಮಾಡಬೇಕು ಅಂದರೆ ನಾವು ಆರಬೇಕಾಗುತ್ತೆ. ಈಗ ಇದನ್ನು ನಾವು ಸ್ಮ್ಯಾಶರಿಂದ ಹೀಗೆ ಮಾಡೋಣ, ಕೈಯಲ್ಲಿ ಮುಟ್ಲಿಕ್ಕೆ ಆಗಲ್ಲ. ಒಂದು 2 ಹಸಿಮೆಣಸು ಏನು ಹಾಕ್ಕೊಂಡಿದ್ವಿ ಅದು ಕೂಡ ನುರಿಬೇಕು. ಹಾಗೆ ನಾವೇನು ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳನ್ನು ಹಾಕ್ಕೊಂಡಿದ್ವಿ ಅದನ್ನು ಕೂಡ ನುರಿಬೇಕು ಇದರಲ್ಲಿ. ನಮಗೆ ಟೊಮೊಟೊ ಎಲ್ಲ ಸಿಗಬೇಕು ಅಂದರೆ, ಬಾಯಿಗೆ ಸಿಗಬೇಕು, ಊಟದಲ್ಲಿ ಇರಲಿ ಅನಿಸಿದ್ರೆ ನಾವು ಹೀಗೆ ಚೆನ್ನಾಗಿ ಸಣ್ಣಗೆ ಸ್ಮ್ಯಾಶ್ ಮಾಡಿ ಹಾಕ್ಕೋಬೋದು. ಇಲ್ಲ ನನಗೆ ಇದು ಕೇವಲ ರಸ ಸಾಕು ಅಂದರೆ ಸೋಸ್ಕೊಂಬಿಡಬೇಕು. ಸೋಸ್ಕೊಂಬಿಟ್ರೆ ಈ ಟೊಮೊಟೊ ಚಲ್ಟ, ಹಸಿಮೆಣಸಿನ ಚಲ್ಟ ಎಲ್ಲವೂ ಹೋಗುತ್ತೆ. ಸೊ ಇದೊಂದು ಚೂರು ತಣ್ಣಗಾಗಲಿ. ನಾನು ಅಲ್ಲಿವರೆಗೆ ಇಟ್ಕೊಂಡಂತಹ ಒಂದು ಚಮಚ ತಿಳಿ ಸಾರಿನ ಪುಡಿ ಹಾಗೂ ಉಪ್ಪನ್ನು ಹಾಕ್ಕೊತೀನಿ. ಆಮೇಲೆ ಕುದಿಸೋಣ ಒಟ್ಟಿಗೆ. ಹಾಗೆ ಒಂದು ಚೂರು ಕಾಯಿ ರಸ, ಏನೋ ನಾವು ಪಲ್ಯ ಗಿಲ್ಲಕ್ಕೆ ಏನು ಇಟ್ಕೊಂಡಿದ್ದೆ ಅದರಲ್ಲಿ ಒಂದು ಚೂರು ರಸ ತಗೊಂಡ್ರೆ ಸಾಕು. ಆ ರಸವನ್ನು ಕೂಡ ಇಟ್ಕೊಂಡಿದ್ದೀನಿ. ಇದು ಕುದ್ದು ಇಳಿಸುವಾಗ ನಾವು ಆ ರಸವನ್ನು ಹಾಕ್ಕೊಳ್ಳೋಣ. ಈಗ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಿಶ್ರಣವನ್ನು ಮಾಡೋಣ. ನಾನು ಇದನ್ನು ಸೋಸ್ಕೊಳ್ತೀನಿ. ಇದರ ಸೋಸ್ಬಿಟ್ಟು ಅದಕ್ಕೆ ಸೇರಿಸ್ಕೊತೀನಿ. ಟೊಮೊಟೊ ಸಿಪ್ಪೆ, ಅದರ ಬೀಜ ಎಲ್ಲವನ್ನು ತಕ್ಕೊಂಡ್ಬಿಡ್ತೀನಿ ನಾನು. ಮ್ಯಾಶ್ ಮಾಡ್ಕೊಂಡಿರೋಂತಹ ಈ ಟೊಮೊಟೊ ರಸವನ್ನು ನಾನು ಇದಕ್ಕೆ ಹಾಕೋಣ. ಇದನ್ನು ಕ್ಲೀನಾಗಿ ನಾವು ಹೇಗೆ ಮಾಡಿ ಯಾವುದ್ರೆಲ್ಲ ರಸ ತೆಗೆದು ಹಾಕ್ಕೊಂಡ್ಬಿಟ್ರೆ ಚರಟ ಮಾತ್ರ ನಾವು ಬಿಸಾಕ್ಬೋದು. ಟೊಮೊಟೊ ಎಲ್ಲ ನಾವು ಇದನ್ನೆಲ್ಲ ಹಿಂಡಿಬಿಟ್ಟು ತೆಗ್ದಿದ್ದೀವಿ. ಎಸ್, ಈಗ ಇದನ್ನು ಸಾರನ್ನು ಕುದಿಸ್ಕೋಬೇಕು. ಇದರಲ್ಲಿ ನೀರಾಗಿ ಇರುತ್ತೆ ಸಾರು. ಇದು ಯಾವುದೇ ಕಾರಣಕ್ಕೂ ದಪ್ಪ ಆಗೋದಿಲ್ಲ ಸಾರು. ಇದನ್ನು ಕುದಿಸ್ಕೊಂಬಿಡೋಣ ಚೆನ್ನಾಗಿ. ಈಗ ಸಾರು ಚೆನ್ನಾಗಿ ಕುದೀತಾ ಇದೆ. ಈ ಸಂದರ್ಭದಲ್ಲಿ ನಾನು ತೆಗೆದಿಟ್ಕೊಂಡಂತಹ ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಹಾಕದೇ ಇದ್ರೂ ನಡೆಯುತ್ತೆ. ನನಗೆ ಒಂಚೂರು ಇದರಲ್ಲಿ ಕಾಯಿ ಹಾಲಿದ್ದರೆ ಖುಷಿ ಅನಿಸುತ್ತೆ, ಹಾಗಾಗಿ ಸೇರಿಸ್ತಾ ಇದ್ದೀನಿ. ಇದು 1-2 ಕುದಿ ಬಂದರೆ ಸಾಕು. ಕುದ್ದು ಕೂಡಲೇ ಆಫ್ ಮಾಡಿ ಇದಕ್ಕೊಂದು ಚಂದದ ತುಪ್ಪದ ಒಗ್ಗರಣೆ ಹಿಂಗೆ ಹಾಕಿ ಕೊಡೋಣ, ಚೆನ್ನಾಗಿರುತ್ತೆ. ಈಗ ಸಾರು ಕುದ್ದಿದೆ. ಇದಕ್ಕೆ ನಾವೊಂದು ಒಗ್ಗರಣೆಯನ್ನು ಕೊಡೋಣ. ಈ ಪುಟ್ಟ ಚಮಚದಲ್ಲಿ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕೋಣ. ಅದು ಚಟಪಟ ಅಂದಮೇಲೆ ನಾವು ಇಟ್ಕೊಂಡಿರುವಂತಹ ಒಣಮೆಣಸು, ಕರಿಬೇವಿನ ಸೊಪ್ಪು ಮತ್ತು ಇಂಗನ್ನು ಹಾಕೋಣ. ಇದನ್ನು ಹಾಕೋಕ್ಕಿಂತ ಮುಂಚೆ ನಾವು ಇದರ ಉರಿಯನ್ನು ಕಡಿಮೆ ಮಾಡೋಣ.
ಹಾಗೆ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗಿದೆ. ಈಗ ಮೋಡ ಕಟ್ಟಿದೆ, ಹಾಗಾಗಿ ಸ್ವಲ್ಪ ಇಲ್ಲಿ ನನಗೆ ಸ್ವಲ್ಪ ಕತ್ತಲೆ ಇದೆ, ಆದರೂ ಮುಕ್ತಾಯದ ಹಂತ, ಹಾಗಾಗಿ ತೊಂದರೆ ಇಲ್ಲ. ಇದನ್ನು ತೆಗೆದು ನಾನು ಸಾರಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಹಾಕೋಕ್ಕಿಂತ ಮುಂಚೆ ಒಂದು ಚೂರು ಇಂಗು, ಎಸ್, ಇದನ್ನು ಮುಚ್ಚಿಟ್ಬಿಡೋಣ. ಒಗ್ಗರಣೆಯ ಘಮ ಅಲ್ಲೇ ಇರುತ್ತೆ. ನಮ್ಮ ಸಾರು ರೆಡಿ. ಈಗ ಇಷ್ಟು ತಿಳಿಯಾದ ಸಾರು ರೆಡಿಯಾಗಿದೆ. ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡು. ತುಪ್ಪ ಮೇಲೆ ಹಾಕ್ಕೊಳ್ಬೇಕು ಅಂತ ಇಲ್ಲ, ಯಾಕಂದರೆ ಇದಕ್ಕೆ ತುಪ್ಪನ ಹಾಕಿದೆ ಈಗ.